ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಮ್ಮ ಕನ್ನಡ ಜಗತ್ತು. ಒನ್ಸ್ ಅಗೈನ್ ವೆಲ್ಕಮ್ ಟು ಅವರ್ ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ ಸೀರೀಸ್ ಜುಲೈ ಟು 2025. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್. ಫಸ್ಟ್ ಕ್ವಶನ್ ಗವರ್ನೆನ್ಸ್ ಅಂಡ್ ಎನ್ವಿರಾನ್ಮೆಂಟ್ ಮೇಲಿಂದ ತಗೊಂಡಿದ್ವಿ. ಸೊ ಕ್ವಶನ್ ನೋಡೋಣ ಫಸ್ಟಿಗೆ. ವಿಚ್ ಸ್ಟೇಟ್ ಟಾಪ್ ದ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ಎವಾಲ್ಯೂಯೇಷನ್ 2022-2025 ರಿಪೋರ್ಟ್ ಫಾರ್ ಪ್ರೊಟೆಕ್ಟೆಡ್ ಏರಿಯಾಸ್ ರಿಲೀಸ್ಡ್ ಬೈ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್. ಇಲ್ಲಿ ಕ್ವಶನ್ ಏನ್ ಕೇಳಲಾಗಿದೆ ಅಂತಂದ್ರೆ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಬಿಡುಗಡೆ ಮಾಡಿದ ಸಂರಕ್ಷಿತ ಪ್ರದೇಶಗಳ ನಿರ್ವಹಣಾ ಪರಿಣಾಮಕಾರಿತ್ವ ಮೌಲ್ಯಮಾಪನ MEE 2020-2025 ವರದಿಯಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ಗೆ ಪ್ರೊಟೆಕ್ಟೆಡ್ ಏರಿಯಾಸ್ ಅಂದ್ರೆ ಏನೇನು ಬರುತ್ತೆ ಪ್ರೊಟೆಕ್ಟೆಡ್ ಏರಿಯಾಸ್ ಅಲ್ಲಿ ಅಂತಂದ್ರೆ, ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರೀಸ್ ಮತ್ತೆ ಟೈಗರ್ ರಿಸರ್ವ್ ಇವೆಲ್ಲ ಬರುತ್ತೆ. ಪ್ರೊಟೆಕ್ಟೆಡ್ ಏರಿಯಾಸ್ ಇವು. ಓಕೆ, ಸೊ ಇವನ್ನ ಎಷ್ಟು ಎಫೆಕ್ಟಿವ್ ಆಗಿ ಸ್ಟೇಟ್ಸ್ ಹ್ಯಾಂಡಲ್ ಮಾಡ್ತಿದೆ ಅಂತೇಳಿ ರಿಲೀಸ್ ಮಾಡೋದು ರಿಪೋರ್ಟ್ ಏನ್ ಗೊತ್ತಾ? MEE ರಿಪೋರ್ಟ್. ಸೊ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ಎವಾಲ್ಯೂಯೇಷನ್. ಸೊ ಯಾವೊಂದು ವರ್ಷದಿಂದ ಯಾವೊಂದು ವರ್ಷಕ್ಕೆ ರಿಲೀಸ್ ಮಾಡಿದ್ದಾರೆ ಅಂತಂದ್ರೆ 2020ರಿಂದ 2025 ವರೆಗಿನ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಸೊ ಈ MEE ರಿಪೋರ್ಟ್ ಯಾರು ರಿಲೀಸ್ ಮಾಡ್ತಾರೆ ಅಂತಂದ್ರೆ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್ ರಿಲೀಸ್ ಮಾಡ್ತಾರೆ. ಓಕೆ, ಇತ್ತೀಚೆಗೆ 2025 ಅಲ್ಲಿ ಸೊ ಎಲ್ಲಿ ಅಟ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಸೊ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಡೆಹ್ರಾಡೂನ್ ಉತ್ತರಾಖಂಡ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ಇಲ್ಲಿ ಕಾನ್ಫರೆನ್ಸ್ ಆಗುತ್ತೆ. ಸೊ ಈ ಕಾನ್ಫರೆನ್ಸ್ ಟೈಮಲ್ಲಿ ಈ ಒಂದು ರಿಪೋರ್ಟ್ ರಿಲೀಸ್ ಮಾಡ್ತಾರೆ. ಸೊ ಈ ರಿಪೋರ್ಟ್ ಟಾಪ್ ಮಾಡಿದ ಸ್ಟೇಟ್ ಯಾವುದು ಅಂತಂದ್ರೆ, ಟಾಪ್ ಮಾಡಿದ ಸ್ಟೇಟ್ ಯಾವುದು ಅಂತಂದ್ರೆ ಕೇರಳ. ಅಮಂಗ್ ಸ್ಟೇಟ್ಸ್, ರಾಜ್ಯಗಳಲ್ಲಿ ಕೇರಳ ಟಾಪ್ ಮಾಡುತ್ತೆ. ಪ್ಲಸ್ ಚಂಡೀಗಢ ಏನ್ ಮಾಡುತ್ತೆ, ಇದು ಯೂನಿಯನ್ ಟೆರಿಟರಿಯಲ್ಲಿ ಟಾಪ್ ಮಾಡುತ್ತೆ. ಓಕೆ, ಸೊ ಅತಿ ಕೆಳಗಡೆ ಲೋವೆಸ್ಟ್ ಸ್ಕೋರ್ ಮಾಡಿದ ಸ್ಟೇಟ್ ಯೂನಿಯನ್ ಟೆರಿಟರಿ ಯಾವುದು ಅಂತಂದ್ರೆ ಲದಾಖ್. ಇಷ್ಟು ಫ್ಯಾಕ್ಟ್ಸ್ ನೆನ್ಪಿಡ್ಬೇಕಾಗತ್ತೆ. ಪ್ಲಸ್ ಈ ಒಂದು ರಿಪೋರ್ಟ್ ಅಲ್ಲಿ ಹೈಯೆಸ್ಟ್ ಅಂಕ ಗಳಿಸಿದ್ದ ನ್ಯಾಷನಲ್ ಪಾರ್ಕ್ ಯಾವುದು ಅಂತಂದ್ರೆ ಎರವಿಕುಲಂ ನ್ಯಾಷನಲ್ ಪಾರ್ಕ್. ಎಲ್ಲಿದೆ ಇದು? ಕೇರಳದಲ್ಲಿದೆ. ಸೊ ಈ ಒಂದು ಇದರ ಟಾಪ್ 5 ಅಲ್ಲಿ ನಮ್ಮ ಕರ್ನಾಟಕದಿಂದ ಕೂಡ ಒಂದು ವೈಲ್ಡ್ ಲೈಫ್ ಸೆಂಚುರಿ ನೋಟಿಫೈ ಆಗಿದೆ. ಯಾವುದು ಅಂದ್ರೆ ದರೋಜಿ ವೈಲ್ಡ್ ಲೈಫ್ ಸೆಂಚುರಿ. ಸೊ ಇದು ಅದಕ್ಕೆ ಫೇಮಸ್ ಅಂತಂದ್ರೆ ಸ್ಲಾತ್ ಬಿಯರ್. ಸೊ ಯಾವ ಡಿಸ್ಟಿಕ್ ಅಲ್ಲಿ ಇದೆ ದರೋಜಿ ವೈಲ್ಡ್ ಲೈಫ್ ಸೆಂಚುರಿ? ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಇದೆ. ಓಕೆ, ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಇದು ಇದು ಲೊಕೇಟ್ ಆಗಿದೆ ವೈಲ್ಡ್ ಲೈಫ್ ಸೆಂಚುರಿ. ಓಕೆ, these are some facts about ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ಇವಾಲ್ಯೂಯೇಷನ್. ಈ ರಿಪೋರ್ಟ್ ಪ್ರಕಾರ ಯಾವುದು ರಿಲೀಸ್ ಮಾಡುತ್ತೆ? ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ರಿಲೀಸ್ ಮಾಡುತ್ತೆ. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಕೇರಳ ಅಂತ ಹೇಳಿದ್ವಿ ಆಲ್ರೆಡಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ವಿತ್ ಅಂಡ್ ಡಿಜಿಟಲ್ ಗವರ್ನೆನ್ಸ್. ಕ್ವಶನ್ ನೋಡೋಣ. ವಿಚ್ ಮಿನಿಸ್ಟ್ರಿ ಸೈನ್ಡ್ MOU ವಿತ್ ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಟು ಅಪ್ಗ್ರೇಡ್ ಮೈ ಭಾರತ್ ಪ್ಲಾಟ್ಫಾರ್ಮ್ ಟು ಮೈ ಭಾರತ್ 2.0. ಸೊ ಇಲ್ಲಿ ಕ್ವಶನ್ ಏನ್ ಕೇಳಲಾಗಿದೆ ಅಂತಂದ್ರೆ, ಮೈ ಭಾರತ್ ವೇದಿಕೆಯನ್ನು ಮೈ ಭಾರತ್ 2.0ಗೆ ಅಪ್ಗ್ರೇಡ್ ಮಾಡಲು ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ನೊಂದಿಗೆ ಯಾವ ಸಚಿವಾಲಯ, ಯಾವ ಮಿನಿಸ್ಟ್ರಿ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳ್ತಾರೆ. ಸೊ ಆನ್ಸರ್ ಏನಾಗುತ್ತೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಮತ್ತೆ ಸ್ಪೋರ್ಟ್ಸ್. ಫಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಏನಂತಂದ್ರೆ ಮೈ ಭಾರತ್ ಪ್ಲಾಟ್ಫಾರ್ಮ್ ಅಂದ್ರೆ ಏನು ಅಂತ. ಸೊ ಮೈ ಭಾರತ್ ಪ್ಲಾಟ್ಫಾರ್ಮ್ ಏನಂತಂದ್ರೆ ಮೇರಾ ಯುವ ಭಾರತ್ ಪ್ಲಾಟ್ಫಾರ್ಮ್ ಇದು. ಸೊ ಇದೇನು ಯಾವುದಕ್ಕೆ ರೆಫರ್ ಮಾಡುತ್ತೆ ಅಂದ್ರೆ ಯೂತ್ಸ್ ಅಂದ್ರೆ ಯುವಕರು. ಸೊ ಏಜ್ ಬಿಟ್ವೀನ್ 15 to 29 years. ಸೊ ಈ ಒಂದು ರೇಂಜಲ್ಲಿರೋ ಯುವಕರಿಗೆ, ಯೂತ್ಸ್ಗೆ ಸೊ ಈ ಪ್ಲಾಟ್ಫಾರ್ಮ್ ಏನು ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಟು ಬಿಲ್ಡ್ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕಿಲ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಕಾರ್ಪೊರೇಟ್ ಮಾಡಕ್ಕೆ, ಮತ್ತೆ ಸ್ಕಿಲ್ಸ್ನ ಇಂಪ್ರೂವ್ಮೆಂಟ್ ಮಾಡಕ್ಕೆ, ಮತ್ತೆ ಜಾಬ್ಸ್ ಕ್ರಿಯೇಟ್ ಮಾಡಕ್ಕೆ, ಮತ್ತೆ ಜಾಬ್ಸ್ನ ತಗೊಳಕ್ಕೆ. ಸ್ಕಿಲ್ಸ್ ಇದ್ರೆ ಜಾಬ್ ಸಿಗುತ್ತೆ. ಈಗ ಇತ್ತೀಚೆಗೆ AI ಎಲ್ಲ ಫೀಲ್ಡ್ ಅಲ್ಲಿ ಇದೆ. ಸೊ AI ಮತ್ತೆ ಬೇಕೇ ಬೇಕು, ಇದು ಇನ್ಕಾರ್ಪೊರೇಟ್ ಆಗಲೇಬೇಕು. ಪ್ಲಸ್ ಸಿವಿಕ್ ಮ್ಯಾನೇಜ್ಮೆಂಟ್ ಯಾಕೆ ತಗೊಂಡಿದ್ದಾರೆ ಅಂತಂದ್ರೆ, ಇಂಡಿಯಾದಲ್ಲಿ ಸಿವಿಕ್ ಸೆನ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ನಾವು ಎಲ್ಲ ಕಡೆ ನೋಡ್ಬೋದು ಸ್ಪಿಟಿಂಗ್, ಸ್ಪಿಟಿಂಗ್ ಅಂದ್ರೆ ಉಗುಳೋದು ಅಲ್ಲಿಂದಲ್ಲೇ, ಲಿಟರಿಂಗ್ ಅಂದ್ರೆ ಎಲ್ಲಿ ಬೇಕಲ್ಲೇ ಎಸೆಯೋದು, ತಿಂದಿದ್ದನ್ನ ಎಸೆಯೋದು, ವೇಸ್ಟ್ನ ಎಸೆಯೋದು.
ಮತ್ತೆ ಯೂಸೇಜ್ ಆಫ್ ಪ್ಲಾಸ್ಟಿಕ್ಸು, ಓಪನ್ ಡಿಫಿಕೇಶನ್ ಇದೆಲ್ಲ ಏನು ಬರುತ್ತೆ ಸಿವಿಕಲ್ಲೇ ಬರುತ್ತೆ. ಓಕೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ಇದನ್ನ ನೇಷನ್ ಬಿಲ್ಡ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಟ್ ಈಸ್ ಮೇರಾ ಯುವ ಭಾರತ್. ಓಕೆ. ಯಾವ ಮಿನಿಸ್ಟ್ರಿ ಅಂತ ಹೇಳಿದ್ವಿ ಆಲ್ರೆಡಿ, ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಮತ್ತೆ ಸ್ಪೋರ್ಟ್ಸ್. ಯಾವ ಮಿನಿಸ್ಟ್ರಿ ಜೊತೆ MOU ಸೈನ್ ಮಾಡಿದ್ದಾರೆ? ಏನು ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಅದ್ರ ಜೊತೆಗೆ ಸೈನ್ ಮಾಡಿದ್ದಾರೆ. ಓಕೆ. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ, ಕರ್ನಾಟಕ ಇತ್ತೀಚೆಗೆ ಒಂದು ಬಿಲ್ ನ ಏನು ತಗೊಂಡ್ಬಂದಿದ್ದಾರೆ. ಸೊ ಬಿಲ್ ಏನು ಯಾವ್ದ್ರ ಮೇಲೆ ಅಂತಂದ್ರೆ ಫೇಕ್ ನ್ಯೂಸ್ ತಡೆಗಟ್ಟಕ್ಕೆ. ಕ್ವಶನ್ ಏನ್ ಹೇಳ್ತಾ ಇದೆ, ವಾಟ್ ಇಸ್ ದ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಪ್ರಪೋಸ್ಡ್ ಅಂಡರ್ ದ ಕರ್ನಾಟಕಸ್ ನ್ಯೂ ಬಿಲ್ ಟು ಕರ್ಬ್ ಫೇಕ್ ನ್ಯೂಸ್? ನಕಲಿ ಸುದ್ದಿಗಳನ್ನು ನಿಗ್ರಹಿಸಲು ಕರ್ನಾಟಕದ ಹೊಸ ಮಸೂದೆಯಲ್ಲಿ ಪ್ರಸ್ತಾಪಿಸಲಾದ ಗರಿಷ್ಠ ಶಿಕ್ಷೆ ಎಷ್ಟು ಅಂತ ಕೇಳಿದ್ದಾರೆ. ಆನ್ಸರ್ ಏನಂತಂದ್ರೆ 7 years ಇಂಪ್ರಿಸನ್ಮೆಂಟ್ ಮತ್ತೆ 10 lakh ಫೈನ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಈ ಫೇಕ್ ನ್ಯೂಸ್ ಅಂದ್ರೆ ಏನು? ಫೇಕ್ ನ್ಯೂಸ್ ನಾವು ನೋಡ್ಬೋದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ. ಸೊ ಆಲ್ ಅಬೌಟ್ ಏನು ಫೇಕ್ ನ್ಯೂಸ್. ಮ್ಯಾಕ್ಸಿಮಮ್ ಏನಿರುತ್ತೆ ಫೇಕ್ ನ್ಯೂಸ್ ಇರುತ್ತೆ, ಫೇಕ್ ನ್ಯಾರೇಟಿವ್ ಇರುತ್ತೆ. ಫೇಕ್ ನ್ಯೂಸ್, ಫೇಕ್ ನ್ಯಾರೇಟಿವ್ ಮತ್ತೆ ಪ್ರೊಪಗೆಂಡಾ ಇದೆಲ್ಲ ಇರುತ್ತೆ. ಓಕೆ. ಇದನ್ನ ತಡೆಗಟ್ಟಕ್ಕೆ ಇದು ಬಿಲ್ ಆನ್ ಫೇಕ್ ನ್ಯೂಸ್. ಸೊ ಹಾಗಾದ್ರೆ ಇದು ಇಂಡಿಯಾದಲ್ಲಿ ಯಾವ್ದಾದ್ರು ಸ್ಟೇಟ್ ಮೊದಲು ತಂದಿತ್ತಾ? ಇಲ್ಲ. ಸೊ ಸ್ಟೇಟ್ ಲೆವೆಲ್ಗೆ ಸೊ ಏನು ಕರ್ನಾಟಕನೇ ಫಸ್ಟ್. ಯಾವುದು? ಕರ್ನಾಟಕ ಇದು ಬಿಲ್ ತಂದಿರೋದು ಫಸ್ಟ್ ಇನ್ ಇಂಡಿಯಾ. ಓಕೆ. ಸೊ ಬಿಲ್ ಏನು ತಂದಿದೆ, ಬಟ್ ಆದ್ರೆ ಇಲ್ಲಿ ಕ್ರಿಟಿಕ್ಸ್ ಏನಂತಂದ್ರೆ ಇದ್ರ ಕ್ರಿಟಿಕ್ಸ್ ಏನು? ಸೊ ಇದು ಇಲ್ಲಿ ಕ್ರಿಟಿಕ್ಸ್ ಏನಂತಂದ್ರೆ ಎರಡು ಬರುತ್ತೆ. ಏನು ಫಸ್ಟ್ ಏನು ಫೇಕ್ ನ್ಯೂಸ್ನ ಯಾರು ಏನ್ ಮಾಡ್ತಾರೆ? ಡಿಟರ್ಮೈನ್ ಮಾಡ್ತಾರೆ. ಮತ್ತೆ ಯಾವುದಕ್ಕೆ ಫೇಕ್ ನ್ಯೂಸ್ ಅಂತ ಕರಿತೀವಿ ನಾವು? ಫೇಕ್ ನ್ಯೂಸ್. ಸೊ ಅದನ್ನ ಕರೆಕ್ಟ್ ಆಗಿ ಇಲ್ಲಿ ಹೇಳಿಲ್ಲ. ನೆಕ್ಸ್ಟ್ ಇಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ಬರುತ್ತೆ. ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಎಲ್ಲಿ ಬರುತ್ತೆ? ಆರ್ಟಿಕಲ್ 19 ಇದು ಫಂಡಮೆಂಟಲ್ ರೈಟ್. ಸೊ ಇದನ್ನ ಕರೆಕ್ಟ್ ಮಾಡ್ತಿದೆ. ಇದಕ್ಕೆ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಏನು ಎಕ್ಸ್ಪರ್ಟ್ಸ್ ಒಪಿನಿಯನ್ ಆಗಿದೆ. ಸೊ ಮುಂದೆ ನೋಡೋಣ ಏನಾಗುತ್ತೆ ಅಂದ್ರೆ. ಬಟ್ ಇವಾಗಂತೂ ಈ ಬಿಲ್ಲು ಯಾರು ಫಸ್ಟ್ ಟೈಮ್ ತಂದಿದ್ದಾರೆ ಅಂತ ಕೇಳ್ಬೋದು. ಸೊ ಕರ್ನಾಟಕ ಇಂಡಿಯಾದಲ್ಲಿ. ಓಕೆ. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲೇನಿದೆ ಕ್ವಶನ್, ತೇಜ್ವೀರ್ ಸಿಂಗ್ ರೀಸೆಂಟ್ಲಿ ಬಿಕೇಮ್ ದ ಯಂಗೆಸ್ಟ್ ಪರ್ಸನ್ ಟು ಸಬ್ಮಿಟ್ ದಿ ವಿಚ್ ಪೀಕ್ ಅಂತ ಕೇಳಿದ್ದಾರೆ. ತೇಜ್ವೀರ್ ಸಿಂಗ್ ಏನು ಇತ್ತೀಚೆಗೆ ಯಾವ ಶಿಖರವನ್ನು ಏರಿದ ಅತ್ಯಂತ ಕಿರಿಯ ವ್ಯಕ್ತಿಯ ಹೆಗ್ಗಳಿಕೆಗೆ ಪಾತ್ರರಾದರು ಅಂತ ಕೇಳಿದ್ದಾರೆ. ಸೊ ನಾನು ಆನ್ಸರ್ ಹೇಳ್ತೀನಿ, ಮೌಂಟ್ ಎಲ್ಬ್ರಸ್. ಸೊ ಇವರು ಏನು 6 years old. ಸೊ ವರ್ಲ್ಡ್ ಅಲ್ಲಿ ಏನು ಅತ್ಯಂತ ಕಿರಿಯ ವ್ಯಕ್ತಿ ಇನ್ ದ ವರ್ಲ್ಡ್ ಅತ್ಯಂತ ಕಿರಿಯ ವ್ಯಕ್ತಿ ಟು ಕ್ಲೈಂಬ್ ದಿ ಮೌಂಟ್ ಎಲ್ಬ್ರಸ್. ಸೊ ಇದ್ರ ಎಷ್ಟು ಹೈಟ್ ಇದೆ ಅಂತಂದ್ರೆ ಇದು 5642 ಮೀಟರ್ ಹೈಟ್ ಇದೆ. ಇದು ಎಲ್ಲಿ ಬರುತ್ತೆ? ಯಾವ ದೇಶದಲ್ಲಿ ಬರುತ್ತೆ? ರಷ್ಯಾದಲ್ಲಿ ಬರುತ್ತೆ. ಯಾವೊಂದು ಮೌಂಟೇನ್ ಸರಣಿಯ ಭಾಗವಾಗಿದೆ ಇದು? ಕಾಕಸ್ ಮೌಂಟೇನ್ ರೇಂಜ್ ಭಾಗವಾಗಿದೆ ಇದು. ಮತ್ತೆ ಇದು ಒಂದು ಪೀಕ್ ಇದೆಯಲ್ಲ, ಇದು ಹೈಯೆಸ್ಟ್ ಪೀಕ್ ಇನ್ ಏನು ಯುರೋಪ್. ಸೊ ನಾವು ಇಲ್ಲಿ ರಫ್ ಆಗಿ ಒಂದು ಮ್ಯಾಪ್ ನೋಡಿದಾಗ ಸೊ ಇಂಡಿಯಾ ಇದು ಮೆಡಿಟೇರಿಯನ್ ಸಿ. ಸೊ ಇಲ್ಲಿಂದ ಇದು ಬ್ಲ್ಯಾಕ್ ಸಿ, ಇಲ್ಲಿ ಕ್ಯಾಸ್ಪಿಯನ್ ಸಿ ಬರುತ್ತೆ. ಇದ್ರ ಮಧ್ಯ ಬರುತ್ತೆ ಇಲ್ಲಿ ಏನು ಕಾಕಸ್ ರೇಂಜ್ ಬರುತ್ತೆ, ಇಲ್ಲಿ ಎಲ್ಬ್ರಸ್ ಮೌಂಟೇನ್ ಬರುತ್ತೆ. ಓಕೆ. ಇದೊಂಥರ ನ್ಯಾಚುರಲ್ ಬೌಂಡ್ರಿ ಕೂಡ ಆಗಿದೆ. ಮತ್ತೆ ಅದಕ್ಕೆ ಯುರೋಪ್ ಮತ್ತೆ ಏಷ್ಯಾ ಮಧ್ಯೆ. ಇಲ್ಲಿ ರಷ್ಯಾ ಬರುತ್ತೆ. ರಷ್ಯಾ ಯುರೋಪ್ ಅಲ್ಲಿ ಬರುತ್ತೆ ಮತ್ತೆ ಏಷ್ಯಾದಲ್ಲಿ ಕೂಡ ಬರುತ್ತೆ, ಎರಡು ಕಡೆ ಬರುತ್ತೆ. ಓಕೆ. ಬಿಟ್ವೀನ್ ಯಾವ ಸಿ ಮಧ್ಯೆ ಇದೆ ಕಾಕಸ್ ರೇಂಜು? ಬ್ಲ್ಯಾಕ್ ಸಿ ಮತ್ತೆ ಕ್ಯಾಸ್ಪಿಯನ್ ಸಿ. ಮತ್ತೆ ಈ ಕಾಕಸ್ ರೇಂಜ್ ದಲ್ಲಿ ಬರುವಂತ ಹೈಯೆಸ್ಟ್ ಪೀಕ್ ಯಾವುದು? ಮೌಂಟ್ ಎಲ್ಬ್ರಸ್. ಇದು ಹೈಯೆಸ್ಟ್ ಎಲ್ಲಿದೆ? ಯುರೋಪ್ ಅಲ್ಲಿ ಹೈಯೆಸ್ಟ್ ಪೀಕ್. ಇದು ಯಾವ ದೇಶದಲ್ಲಿ ಬರುತ್ತೆ? ರಷ್ಯಾದಲ್ಲಿ ಬರುತ್ತೆ. ಇಷ್ಟು ಫ್ಯಾಕ್ಟ್ಸ್ ಗೊತ್ತಿದ್ರೆ ಸಾಕು, ಮೌಂಟ್ ಎಲ್ಬ್ರಸ್ ಮೇಲೆ ಏನೇ ಕ್ವಶನ್ ಬಂದ್ರು ಅಟೆಂಡ್ ಮಾಡ್ಬೋದು. ಓಕೆ. ಸೊ ನೆಕ್ಸ್ಟ್ ಏನಿದೆ? ಮೆರಿಟೈಮ್ ಡಿಪ್ಲೊಮೆಸಿ. ಆಸಿಯಾನ್ ಮತ್ತೆ ಇಂಡಿಯಾ ಕ್ರೂಸ್ ಡೈಲಾಗ್ ಆಗುತ್ತೆ, ಎಲ್ಲಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಏನು 2025ರಲ್ಲಿ ಮೊದಲ ಆಸಿಯಾನ್ ಭಾರತ ಕ್ರೂಸ್ ಸಂವಾದ ಎಲ್ಲಿ ನಡೀತು ಅಂತ ಕೇಳಿದ್ದಾರೆ. ಸೊ ಚೆನ್ನೈಯಲ್ಲಿ ನಡೆಯುತ್ತೆ. ಚೆನ್ನೈಯಲ್ಲಿ ಅದು ಎಲ್ಲಿ? ಮಾಮಲ್ಲಾಪುರಂ ಅಲ್ಲಿ ನಡೆಯುತ್ತೆ. ಮಾಮಲ್ಲಾಪುರಂ ಏನು? ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಸೊ ಯಾವುದು ಡೈನೆಸ್ಟಿಗೆ ಸಂಬಂಧ ಬರುತ್ತೆ? ಪಲ್ಲವ ಡೈನೆಸ್ಟಿಗೆ ಸಂಬಂಧ ಬರುತ್ತೆ.
ಪಲ್ಲವ ಡೈನೆಸ್ಟಿಗೆ ಸಂಬಂಧ ಬರುತ್ತೆ. ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದು. ಓಕೆ, ಇದು ಕ್ರೂಸು ಯಾವ್ದಕ್ಕೆ ಮಾಡ್ತಿದ್ದಾರೆ ಅಂತಂದ್ರೆ ಫಸ್ಟ್ ಆಗಿದೆ, ಅದಕ್ಕೆ ಇದು ಇಂಪಾರ್ಟೆಂಟು. ಚೆನ್ನೈಲಾಗಿದೆ, ಮಲಪುರಂ ಇದು ಇದೆ ಡೈಲಾಗ್ ಆಗಿದೆ, ಇದು ನೆನ್ಪಿಡ್ಬೇಕು. ನೆಕ್ಸ್ಟ್ ಇದು ಎದಕ್ಕೆ ಆಗ್ತಿದೆ ಅಂತಂದ್ರೆ ಕನೆಕ್ಟಿವಿಟಿ ಬಿಲ್ಡ್ ಮಾಡಕ್ಕೆ, ಕನೆಕ್ಟಿವಿಟಿ ಪ್ಲಸ್ ಟೂರಿಸಂನ ಇನ್ಕ್ರೀಸ್ ಮಾಡಕ್ಕೆ ಬಿಟ್ವೀನ್ ಏನು. ಸೊ ಇಲ್ಲಿ ಇಂಡಿಯಾ ಇದೆ, ಇಂಡಿಯಾ ಪ್ಲಸ್ ಇಲ್ಲಿ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಬರುತ್ತೆ, ಅಂದ್ರೆ ಆಸಿಯಾನ್ ಬರುತ್ತೆ. ಇದ್ರ ಮಧ್ಯೆ ಏನು ಟೈಸು ಕನೆಕ್ಟಿವಿಟಿ ಬಿಲ್ಡ್ ಮಾಡಕ್ಕೆ ಮತ್ತೆ ಟೂರಿಸಂ ಬಿಲ್ಡ್ ಮಾಡಕ್ಕೆ. ಓಕೆ, ಇದು ಒಂದು ಡೈಲಾಗ್ನ ಈಗ ಏನು ಮಾಡ್ತಿದ್ದಾರೆ, ಆಲ್ರೆಡಿ ಮಾಡಿದ್ದಾರೆ. ಓಕೆ, ಸೊ ಆಸಿಯಾನ್ ನೆನಪು ಬಂದಾಗ ನಮಗೆ ಆಕ್ಟ್ ಈಸ್ಟ್ ಪಾಲಿಸಿ ನೆನಪು. ನೆಕ್ಸ್ಟ್ ಇದ್ರ ಆಕ್ಟ್ ಈಸ್ಟ್ ಪಾಲಿಸಿ ಮೊದಲು ಏನಾಗಿತ್ತು, ಲುಕ್ ಈಸ್ಟ್ ಪಾಲಿಸಿ ಆಗಿತ್ತು. ಓಕೆ, ಅಂಡರ್ ಮೋದಿ PM ಮೋದಿ ಅಂಡ್ರು ಇದು ಏನ್ ಮಾಡ್ತಾರೆ, ಲುಕ್ ಈಸ್ಟ್ ಪಾಲಿಸಿನ ಆಕ್ಟ್ ಈಸ್ಟ್ ಪಾಲಿಸಿ ಮಾಡ್ತಾರೆ. ಓಕೆ, ಇಷ್ಟು ನೆನಪಿದ್ರೆ ಸಾಕು. ನೆಕ್ಸ್ಟ್ ಆಸಿಯಾನ್ ಕಂಟ್ರೀಸ್ ಬರ್ತವೆ. ಸೊ ನೆಕ್ಸ್ಟ್ ಸ್ಟ್ಯಾಟಿಕ್ ಹೇಳೋದ್ ಮುಂದೆ ಆಸಿಯಾನ್ ಕಂಟ್ರೀಸ್ ನ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಟು ದ ಶಾರ್ಟ್ ನ್ಯೂಸ್ ಏನು, ಫೈನಾನ್ಸಿಯಲ್ ಸ್ಟೆಬಿಲಿಟಿ ರಿಪೋರ್ಟ್. ಸೊ ಯಾರು ರಿಲೀಸ್ ಮಾಡ್ತಾರೆ, RBI ರಿಲೀಸ್ ಮಾಡುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ವರ್ಷಕ್ಕೆ 2 ಸಲ ರಿಲೀಸ್ ಮಾಡುತ್ತೆ, ಅದಕ್ಕೆ ಬೈ ಆನ್ಯುವಲ್ ಅಂತ ಕರೀತಾರೆ. ವರ್ಷಕ್ಕೆ 2 ಸಲ ರಿಲೀಸ್ ಮಾಡುತ್ತೆ. ಏನು, ಫೈನಾನ್ಸಿಯಲ್ ಸ್ಟೆಬಿಲಿಟಿ ರಿಪೋರ್ಟ್. ಇದನ್ನು ಕ್ವಶನ್ ಕೇಳ್ಬೋದು. ಓಕೆ, ನೆಕ್ಸ್ಟ್ ಅನಿಮಲ್ ಡಿಸ್ಕವರೀಸ್ ಅಂಡ್ ಪ್ಲಾಂಟ್ ಡಿಸ್ಕವರೀಸ್. ಸೊ ಎಷ್ಟು ಇಂಡಿಯಾದಲ್ಲಿ 2024ರಲ್ಲಿ ಎಷ್ಟು ಡಿಸ್ಕವರಿ ಆಗುತ್ತೆ ಅಂತಂದ್ರೆ 683 ಹೊಸ ಪ್ರಭೇದಗಳನ್ನ, ಅಂದ್ರೆ ನ್ಯೂ ಸ್ಪೀಸೀಸ್ನ ಡಿಸ್ಕವರಿ ಮಾಡ್ತಾರೆ. ಓಕೆ, ಸೊ ಯಾವ್ದೊಂದು ಡಿಪಾರ್ಟ್ಮೆಂಟ್ ಇದಕ್ಕೆ ವರ್ಕ್ ಮಾಡ್ತಾವೆ ಅಂತಂದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ಲಸ್ ಬಾಟನಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಇದು ಅನಿಮಲ್ಸ್, ಇದು ಪ್ಲಾಂಟ್ಸ್. ಓಕೆ, ಇವೆರಡು ವರ್ಕ್ ಮಾಡ್ತವೆ. ನೆಕ್ಸ್ಟ್ ಈ ಒಂದು ಡಿಸ್ಕವರಿ ಆಗಿದ್ದು ಹೈಯೆಸ್ಟ್ ಸ್ಟೇಟ್ ಯಾವುದು ಅಂತಂದ್ರೆ ಕೇರಳದಲ್ಲಿ ಹೈಯೆಸ್ಟ್ ಡಿಸ್ಕವರಿ ಆಗಿದ್ದು. ನೆಕ್ಸ್ಟ್ ನಮ್ದು ಕರ್ನಾಟಕದಲ್ಲಿ ಡಿಸ್ಕವರಿ ಆಗ್ತದೆ. ಓಕೆ, ಪ್ಲಾಂಟ್ ಅಲ್ಲಿ ಅದರಲ್ಲಿ ಕೂಡ ಎಂಜಿಯೋಸ್ಪರ್ಮ್ಸ್ ಹೈಯೆಸ್ಟ್ ಎಂಜಿಯೋಸ್ಪರ್ಮ್ಸ್ ಪ್ರಭೇದಗಳು ಡಿಸ್ಕವರಿ ಆಗ್ತವೆ, ಎಂಜಿಯೋಸ್ಪರ್ಮ್ಸ್. ಓಕೆ, ನೆಕ್ಸ್ಟ್ ನಾವು ನೋಡ್ತೀವಿ ಸ್ಪೇಸ್ ಬೇಸ್ಡ್ ಸರ್ವಿಲೆನ್ಸ್ ಪ್ರೋಗ್ರಾಮ್. ಸೊ ಇದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕೆ ನಾವು ಮೂವ್ ಆನ್ ಟು ದ ನೆಕ್ಸ್ಟ್, ಇಲ್ಲಿ ಸ್ಲೈಡ್ ಬೇಕೇ ಆಗುತ್ತೆ. ಸ್ಪೇಸ್ ಬೇಸ್ಡ್ ಸರ್ವಿಲೆನ್ಸ್ ಪ್ರೋಗ್ರಾಮ್. ಸೊ 2023ರಲ್ಲಿ ಇದು ಏನಾಗುತ್ತೆ ಅಂತಂದ್ರೆ ಒಂದು ಪ್ರೋಗ್ರಾಮ್ ರೆಡಿ ಮಾಡ್ತಾರೆ. ಸೊ ಎಲ್ಲಿವರೆಗೂ, 2029, ಅಂದ್ರೆ ಒಂದು 10 ಇಯರ್ಸ್ ರೇಂಜ್ ಅಲ್ಲಿ ಏನ್ ಮಾಡಬೇಕು ಅಂತಂತ 52 ಸ್ಯಾಟಲೈಟ್ಸ್ ಲಾಂಚ್ ಮಾಡಬೇಕು ಅಂತ. ಸೊ ಕಾನ್ಸ್ಟಲೇಷನ್ ಆಫ್ 52 ಸ್ಯಾಟಲೈಟ್ಸ್ ಅಂದ್ರೆ ಉಪಗ್ರಹಗಳ ಸಮೂಹ. ಈ ಒಂದು 52 ಸ್ಯಾಟಲೈಟ್ಸ್ ಗಳನ್ನ ಇಸ್ರೋ ಅಷ್ಟೇ ಉಡಾವಣೆ ಮಾಡಲ್ಲ, 21 ಇಸ್ರೋ ಉಡಾವಣೆ ಮಾಡುತ್ತೆ. ನೆಕ್ಸ್ಟ್ 31 ಪ್ರೈವೇಟ್ ಕಂಪ್ನಿಗಳು ಉಡಾವಣೆ ಮಾಡ್ತವೆ. ಓಕೆ, ಸೊ ಯಾವ ಆರ್ಬಿಟ್ ಅಲ್ಲಿ ಉಡಾವಣೆ ಮಾಡ್ತವೆ ಅಂದ್ರೆ ಲೋ ಅರ್ತ್ ಆರ್ಬಿಟ್ ಅಲ್ಲಿ ಪ್ಲಸ್ ಜಿಯೋ ಸ್ಟೇಷನರಿ ಆರ್ಬಿಟ್ ಅಲ್ಲಿ. ಓಕೆ, ಇವೆರಡು ಆರ್ಬಿಟ್ ಅಲ್ಲಿ ಏನು ಉಡಾವಣೆ ಮಾಡ್ತಾರೆ. ಸೊ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಸೊ ದಿಸ್ ಇಸ್ ಇಂಡಿಯಾ. ಸೊ ಇಲ್ಲಿ ಪಾಕಿಸ್ತಾನ್ ಬಾರ್ಡರ್ ಬರುತ್ತೆ, ಇಲ್ಲಿ ಚೈನಾ ಬಾರ್ಡರ್ ಬರುತ್ತೆ, ಇಲ್ಲಿ ಬಾಂಗ್ಲಾದೇಶ್ ಬಾರ್ಡರ್ ಬರುತ್ತೆ. ಸೊ ವಿ ಆರ್ ಸರೌಂಡೆಡ್ ಬೈ ಹಾಸ್ಟೈಲ್ ಕಂಟ್ರೀಸ್. ನಮ್ಗೇನಿದು ಇವು ಹಾಸ್ಟೈಲ್ ಕಂಟ್ರೀಸ್. ಇದ್ರ ಮೇಲೆ ನಮ್ಗೆ ನಿಗಾ ಇಡಬೇಕಾಗತ್ತೆ, ನಮ್ಗೆ ಸರ್ವಿಲೆನ್ಸ್ ಸರ್ವಿಲೆನ್ಸ್. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಮಾಡ್ತಾರೆ. ಅದರಲ್ಲಿ ನಮ್ಗೆ ಸ್ಯಾಟಲೈಟ್ಸ್ ಪ್ಲೇಡ್ ವೈಟಲ್ ರೋಲ್. ಸ್ಯಾಟಲೈಟ್ಸ್ ಯಾಕಂತಂದ್ರೆ ಇಲ್ಲಿ ಇವ್ರು ಮಿಲಿಟರಿ ಬೇಸಿಸ್ ಎಲ್ಲಿದೆ ಐಡೆಂಟಿಫೈ ಮಾಡಕ್ಕೆ, ಮತ್ತೆ ಮೂವ್ಮೆಂಟ್ ಸಪ್ಲೈ ಎಲ್ಲ ಐಡೆಂಟಿಫೈ ಮಾಡಕ್ಕೆ ಸ್ಯಾಟಲೈಟ್ಸ್ ಪ್ಲೇಸ್ ವೈಟಲ್ ರೋಲ್. ಸೊ ಈ 52 ಸ್ಯಾಟಲೈಟ್ಸ್ ನಮ್ಮ 3 ಆರ್ಮ್ ಫೋರ್ಸಸ್, ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ ಫೋರ್ಸ್ ಪ್ಲಸ್ ಇಂಡಿಯನ್ ನೇವಿ, ಈ 3 ಫೋರ್ಸ್ಗಳಿಗೆ ಹೆಲ್ಪ್ ಮಾಡುತ್ತೆ. ಯಾವ್ದು ಹೆಲ್ಪ್ ಮಾಡುತ್ತೆ, ಇದು ಸ್ಪೇಸ್ ಬೇಸ್ಡ್ ಸ್ಯಾಟಲೈಟ್ಸ್ ಪ್ರೋಗ್ರಾಮ್ ಹೆಲ್ಪ್ ಮಾಡುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಇಟ್. ಇದು ಯಾವ್ದು ಅಂಡರ್ ಇದನ್ನ ಬಿಲ್ಡ್ ಆಗ್ತಿದೆ ಅಂತಂದ್ರೆ ಡಿಫೆನ್ಸ್ ಸ್ಪೇಸ್ ಏಜೆನ್ಸಿ ಅಂಡರ್ ಬಿಲ್ಡ್ ಆಗ್ತಿದೆ. ಸೊ ಎದಕ್ಕೆ ಕೋಆರ್ಡಿನೇಟ್ ಮಾಡುತ್ತೆ ಇದು, DRDOಗೆ ಮತ್ತೆ ಇಸ್ರೋಗೆ ಕೋಆರ್ಡಿನೇಟ್ ಮಾಡುತ್ತೆ. ಯಾವೊಂದು ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಬರುತ್ತೆ. ಓಕೆ, ನೆಕ್ಸ್ಟ್ ಎಟ್-ಸಿ ಅಬ್ಸರ್ವರ್ ಮಿಷನ್. ಇದು ಯಾವ ಒಂದು ಗ್ರೂಪ್ಗೆ ಸಂಬಂಧ ಬರುತ್ತೆ ಅಂತ ಕೇಳ್ತಾರೆ ಡೈರೆಕ್ಟ್ ಆಗಿ. ಇದು ಕ್ವಾಡ್ಗೆ ಸಂಬಂಧ ಬರುತ್ತೆ.
ಕ್ವಾಡಲ್ಲಿ ಎಷ್ಟು ಕಂಟ್ರಿ ಇದಾವೆ? 4 ಕಂಟ್ರಿ ಇದಾವೆ. ಇಂಡಿಯಾ, ಜಪಾನ್ ಪ್ಲಸ್ ಆಸ್ಟ್ರೇಲಿಯಾ ಪ್ಲಸ್ ಅಮೆರಿಕ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಸೊ ಇದೆಯಾ ಇದ್ರದ್ದು ಏಮ್ ಏನಂತ ಕೇಳ್ತಾರೆ? ಮೇರಿಟೈಮ್ ಏನು? ಕೋಆಪರೇಷನ್ ಇನ್ಕ್ರೀಸ್ ಮಾಡಕ್ಕೆ ಅಂತಂದ್ರೆ ಕಡಲ ಸಹಕಾರ ಹೆಚ್ಚಿಸಲು ಕ್ವಾಡ್ ಕಂಟ್ರೀಸ್ ಇದನ್ನ ಫಸ್ಟ್ ಟೈಮ್ ಏನ್ ಮಾಡ್ತಿದೆ? ಈ ಮಿಷನ್ ಕೈಗೊಂಡಿದ್ದಾರೆ. ಓಕೆ, ನೆಕ್ಸ್ಟ್ ಸೆಲ್ಫ್ ಬ್ರಾಡ್ಕಾಸ್ಟಿಂಗ್ ಸಿಸ್ಟಮ್. ಇದೇನ್ ಹೇಳುತ್ತೆ? ಸೆಲ್ಫ್ ಬ್ರಾಡ್ಕಾಸ್ಟಿಂಗ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್, ಇದು ಇಂಡಿಯಾ. ಸೊ ಇಲ್ಲಿ ಏನು ಸುನಾಮಿ ಬರ್ತಾ ಇದೆ. ಸೊ ಇಲ್ಲಿ ಅವ್ರು ಏನ್ ಮಾಡ್ಬೇಕು? ಗೌರ್ಮೆಂಟ್ ಏಜೆನ್ಸಿಗಳು ಇಲ್ಲಿರೋ ಜನರಿಗೆ ಎಚ್ಚರಿಸಬೇಕು. ಥ್ರೂ ಏನು? SMS ಅಲರ್ಟ್ ಮಾಡಬೇಕು ಅಂತ SMS ಅಲರ್ಟ್ ಮಾಡಬೇಕಾಗಿರುತ್ತೆ. ಬಟ್ ಡ್ಯೂ ಟು ವೆದರ್ ಕಂಡೀಷನ್ಸು ರಿಯಲ್ ಟೈಮಲ್ಲಿ ಮೆಸೇಜ್ ಹೋಗಲ್ಲ. ಅದಕ್ಕೆ ಈ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡ್ತಿದ್ದಾರೆ, ಸೆಲ್ಫ್ ಬ್ರಾಡ್ಕಾಸ್ಟಿಂಗ್ ಸಿಸ್ಟಮ್ ಅಂತ ಹೇಳಿ. ಸೊ ಯಾರ ಹತ್ರ ಫೋನ್ ಇರುತ್ತೆ, ಸೆಲ್ ಇರುತ್ತೆ, ಏನ್ ಮಾಡ್ತಾರೆ? ಸೆಲ್ ಆಪರೇಟಿಂಗ್ ಕಂಪ್ನಿಗಳ ಜೊತೆ ಗೌರ್ಮೆಂಟ್ ಟೈಪ್ ಮಾಡಿಕೊಂಡು ಏನ್ ಮಾಡ್ತಾರೆ? ಮೊಬೈಲ್ ಫೋನ್ಗಳು ಏನ್ ಮಾಡ್ತಾರೆ? ರಿಯಲ್ ಟೈಮಲ್ಲಿ SMS ತಲುಪುವಾಗಿ ಮಾಡ್ತಾರೆ. ಅದಂದ್ರೆ ಏನು? ಸೆಲ್ಫ್ ಬ್ರಾಡ್ಕಾಸ್ಟಿಂಗ್ ಸಿಸ್ಟಮ್. ಸೊ ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ? ಸೆಲ್ಫ್ ಬ್ರಾಡ್ಕಾಸ್ಟಿಂಗ್ ಸಿಸ್ಟಮ್ ಅಂತಂದ್ರೆ C.DOT ಅಂತ ಬರುತ್ತೆ. C.DOT ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಏನಿದೆ? ಟೆಲಿಮ್ಯಾಟಿಕ್ಸ್ ಅಂತ ಇದೆ. ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಇದನ್ನ ಅಭಿವೃದ್ಧಿ ಮಾಡಿದೆ. ಓಕೆ, ಸೊ ಇದು ಯಾವ್ದ್ರ ಅಂಡರ್ ಬರುತ್ತೆ? ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್. ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ? ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್. ಓಕೆ, ಇಷ್ಟು ಗೊತ್ತಿದ್ರೆ ಸಾಕು. ಇದ್ರ ಜೊತೆಗೆ ಸ್ಯಾಚೆಟ್ ಅಂತ ಬರುತ್ತೆ. ಇದು ಕೂಡ ಏನು ಇದೇ ತರ ವರ್ಕ್ ಮಾಡ್ತಿತ್ತು ಮೊದಲು. ಇವಾಗ ಸ್ಯಾಚೆಟ್ ಪ್ಲಸ್ ಏನು CBS ಎರಡು ಕೂಡ್ಕೊಂಡು ವರ್ಕ್ ಮಾಡ್ತವೆ. ಓಕೆ, ನೆಕ್ಸ್ಟ್ ಮಡ್ ವಲ್ಕೆನೋ ಲೇಟೆಸ್ಟ್ ಏನು ನ್ಯೂಸ್ ಅಲ್ಲಿ ಇದೆ. ಇದು ತೈವಾನ್ ಅಲ್ಲಿ ಕಂಡು ಬರುತ್ತೆ. ತೈವಾನ್ ಅಂದ್ರೆ ಒಂಥರ ಮಣ್ಣಿನ ಜ್ವಾಲಾಮುಖಿ ಅಂತ ಕರಿತೀವಿ. ಲುಕ್ಸ್ ಸಿಮಿಲರ್ ಟು ದ ಜ್ವಾಲಾಮುಖಿ, ಅದರ ತರಾನೇ ಕಾಣಿಸುತ್ತೆ. ಬಟ್ ಇದೇನು ಮಣ್ಣಿನಿಂದ ಕೂಡಿರುತ್ತೆ. ಮಣ್ಣು ಪ್ಲಸ್ ಏನು ನೀರು ಮತ್ತೆ ಏನು ಜೇಡಿ ಮಣ್ಣು ಈ ತರದೆಲ್ಲ ಇದರಿಂದ ಮಾಡಲ್ಪಟ್ಟಿರುತ್ತದೆ. ಓಕೆ, ಇದು ಸೇಮ್ ಆಸ್ ಇಟ್ ಈಸ್ ಏನು ವಲ್ಕೆನೋ ತರನೇ ಇರುತ್ತೆ. ಇಲ್ಲಿ ಹಾಟ್ ವಾಟರ್ ಇರುತ್ತೆ. ಸೊ ನಾವಿಲ್ಲಿ ನೆನ್ಪಿಡ್ಬೇಕಾಗಿರೋದು ಅಥವಾ ನಮಗೆ ಇಂಪಾರ್ಟೆಂಟ್ ಆಗಿರೋದು ಏನಂತಂದ್ರೆ ಓವರ್ 1000 ಅಂತೂ ಐಡೆಂಟಿಫೈಡ್ ಏನು ಮಡ್ ವಾಲ್ಕೆನೋಸ್ ಅಕ್ರಾಸ್ ದ ವರ್ಲ್ಡ್ ಅಂದ್ರೆ ಏನು ಜಗತ್ತಿನಾದ್ಯಂತ ಏನು 1000 ಇದಾವೆ. ಸೊ ಈ ಫ್ಯಾಕ್ಟ್ಸ್ ಆಲ್ರೆಡಿ ಕ್ವಶನ್ ಅಲ್ಲಿ ಬಂತಂದ್ರೆ ದಿಸ್ ಇಸ್ ರೈಟ್. ಇನ್ನೊಂದೇನು ಇದರಲ್ಲಿ ಏನೇನು ಕಂಡು ಬರುತ್ತೆ ಅಂತ ಬರ್ಬೋದು. ಮೀಥೇನ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಸಾರಜನಕ ಬರುತ್ತೆ. ಮೀಥೇನ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಮತ್ತೆ N2 ನೈಟ್ರೋಜನ್ ಬರುತ್ತೆ. ಇವು 3 ನೋಡ್ಲಿಕ್ಕೆ ಸಿಗ್ತವೆ. ಇದ್ರ ಬಿಟ್ಟು ಬೇರೆ ಏನಾದ್ರು ಕೊಟ್ಟಿದ್ರೆ ಇದು ರಾಂಗ್. ಇವು 3 ಪ್ಲಸ್ ಏನು ಹಾಟ್ ವಾಟರ್ ಇರುತ್ತೆ, ಮತ್ತೆ ಏನು ಮಣ್ಣು ಇರುತ್ತೆ. ಓಕೆ, ನೆಕ್ಸ್ಟ್ ಸೊ ಇಂಡಿಯಾದಲ್ಲಿ ಕಾನ್ ಬರುತ್ತೆ ಅಂತ ಕೊಡ್ತಾರೆ. ಇಂಡಿಯಾದಲ್ಲಿ ಯಾವುದು ಐಡೆಂಟಿಫೈ ಆಗಿಲ್ಲ. ಓಕೆ, ಇಂಡಿಯಾದಲ್ಲಿ ಯಾವುದು ಇಲ್ಲ. ಓಕೆ, ದಿಸ್ ಈಸ್ ಏನು ಮೋಸ್ಟ್ ಇಂಪಾರ್ಟೆಂಟ್ ಟುಡೇಸ್ MCQs. ಈ ಒಂದು ಎಫರ್ಟ್ ನಿಮಗೆ ಇಫ್ ಯು ಲೈಕ್ ಅವರ್ ಎಫರ್ಟ್ ಪ್ಲೀಸ್ ಏನು ಸಪೋರ್ಟ್ ಅಸ್ ಟು ಅವರ್ and subscribe to our channel ನಮ್ಮ ಕನ್ನಡ ಜಗತ್ತು. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು and bye.